ಹಾಯ್ ಹಲೋ ಫ್ರೆಂಡ್ಸ್. ನಾನು ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ. ಇವತ್ತು ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಂದ್ರೆ, ಇವತ್ತು ನಾಷ್ಟಾನೂ ಆತ್ರಿ, ಊಟನೂ ಆತ್ರಿ. ಚಪಾತಿ ರೀ, ತಗಡು ಮೇಯ್ನ್ ಚಪಾತಿ ರೀ, ಮತ್ತು ಮಜ್ಜಿಗೆ ಹುಳಿ ಮಾಡ್ತೀನಿ ರೀ. ಮಜ್ಜಿಗೆ ಸಾಂಬಾರ್ನು ಅಂತಾರೆ ರೀ, ಮಜ್ಜಿಗೆ ಹುಳಿ ಅಂತಾರೆ ರೀ. ಮತ್ತು ಉತ್ತರ ಕರ್ನಾಟಕನಾಗ ರೀ, ಮತ್ತು ಆ ಕಡೆ ಏನೈತಿ ಬೆಂಗಳೂರು ಸೈಡ್ ರೀ, ತಂಬುಳಿ ಅಂತಾರೆ ರೀ. ಮಜ್ಜಿಗೆ ಸಾಂಬಾರು ನಾವು ಅಂತೀವಲ್ಲ ರೀ, ಆ ಕಡೆ ತಂಬುಳಿ ಅಂತಾರೆ ರೀ. ಅದಕ್ಕೆ ರೀ ಅದನ್ನು ಹೆಂಗೆ ಮಾಡೋಣ ನೋಡೋಣ ಅಂತ ಬರ್ರಿ. ಈಗ ನೋಡ್ರಿ, ನಾನು ಮಜ್ಜಿಗೆ ಸಾಂಬಾರು ಮಾಡ್ತೀನಿ ರೀ. ಇದು ಉತ್ತರ ಕರ್ನಾಟಕ ಒಳಗೆ ಇದಕ್ಕೆ ಮಜ್ಜಿಗೆ ಸಾಂಬಾರು ಅಂತಾರೆ ರೀ. ಬೆಂಗಳೂರು ಸೈಡ ತಂಬುಳಿ ಅಂತಾರೆ ರೀ ಇದಕ್ಕೆ. ನಾನು ಇವತ್ತು ಮಜ್ಜಿಗೆ ಸಾರು ಮತ್ತು ತಗಡು ಮೇಗಿನ ಚಪಾತಿ ತೋರಿಸ್ತೀನಿ ರೀ ಮೆತ್ತನು. ಅದಕ್ಕೆ ಒಂದು ಸ್ವಲ್ಪ ನಾ ಮೊಸರು ತೊಗೊಂಡಿನಿ ರೀ. ಒಂದು 100 ಗ್ರಾಮ್ ಮೊಸರು ಐತ್ರಿ. ಅದನ್ನು ಮೊಸರು ತೊಗೊಂಡಿನಿ ರೀ. ಅರ್ಶಿಣ ಪುಡಿ ಒಂದು ಸ್ವಲ್ಪ ಬೇಕು ರೀ. ಅರ್ಶಿಣ ಪುಡಿ ಒಂದು ಚಿಟಿಕೆ ಹಾಕೋಬೇಕು ರೀ. ಆಮೇಲೆ ಇದು ಜೀರಿಗೆ ಸಾಸಿವೆ ತೊಗೊಂಡಿನಿ ರೀ. ಒಂದು 4 ಎಸಳು ಬೆಳ್ಳುಳ್ಳಿ ತೊಗೊಂಡಿನಿ ರೀ ಒಗ್ಗರ್ನಿಗೆ. ಆಮೇಲೆ ಹಸಿಮೆಣ್ಸಿಕಾಯಿ ತೊಗೊಂಡಿನಿ ರೀ. ಆಮೇಲೆ ಕರಿಬೇವು ತೊಗೊಂಡಿನಿ ರೀ ಒಗ್ಗರ್ನಿಗೆ. ಕೊತ್ತಂಬರಿ ಇಲ್ಲರಿ, ಅದಕ್ಕೆ ನಾನು ತೊಗೊಂಡಿಲ್ಲ ರೀ. ಈಗ ಇದನ್ನು ಮೊಸರು ಇದ್ದಿದ್ದು ಒಂದು ಸ್ವಲ್ಪ ನೀರು ಹಾಕಿಸಿಂದ್ರೆ ಮಜ್ಜಿಗೆ ಮಾಡ್ಕೋಬೇಕ್ರಿ. ಅದನ್ನು ಮಾಡ್ಕೊಂಡು ಬರ್ರಿ. ಸ್ವಲ್ಪ ನೀರು ಹಾಕ್ಬೇಕ್ರಿ. ನೀರು ಹಾಕಿ ಒಂದು ಸ್ವಲ್ಪ ಕಡ್ಕೋಬೇಕ್ರಿ. ಇದನ್ನು ಈ ಥರ ರೀ. ಇದು ಸಣ್ಣಗೆ ಈಗ ಹಿಂಗೆ ಕಡ್ಕೋಬೇಕ್ರಿ. ಮಜ್ಜಿಗೆ ಆಗ್ತೈತ್ರಿ ಇದು. ನಿಮ್ಮ ಮನ್ಯಾಗ ಮಂದಿ ಹೆಚ್ಚಿತ್ತಂದ್ರೆ ಮೊಸರನ್ನು ಹೆಚ್ಚು ತೊಗೋಬೇಕ್ರಿ. ತೊಗೊಂಡು ಅದ್ರೊಳಗೆ ಎಷ್ಟು ಹಿಡಿಸ್ತೈತೆ ಅಷ್ಟು ನೀರು ಹಾಕಿಸಿಂದ್ರೆ ಹಿಂಗೆ ಕಡ್ಕೋಬೇಕ್ರಿ, ಮಜ್ಜಿಗೆ ಮಾಡ್ಕೋಬೇಕ್ರಿ. ಆಮೇಲೆ ಇದ್ರೊಳಗೆ ಪುಟಾಣಿ ಹಿಟ್ಟನ್ನು ಹಾಕ್ಬೋದ್ರಿ. ಮತ್ತು ಅದು ಇರ್ಲಿಕ್ಕಂದ್ರೆ ಶೇಂಗಾದ ಪುಡಿ ಇರ್ತೈತಲ್ಲ ರೀ, ಶೇಂಗಾದ ಪುಡಿ ಸುತ್ತ ಆ್ಯಡ್ ಮಾಡ್ಕೋಬೇಕ್ರಿ ಇದ್ರಾಗ. ಈ ಥರ ಎಲ್ಲನೂ ಹಿಂಗೆ ಮಜ್ಜಿಗೆ ಮಾಡ್ಕೋಬೇಕ್ರಿ ಇದನ್ನು. ನೋಡಿರಿ, ಇಷ್ಟು ದಿನ ಮತ್ತು ಸ್ಟ್ಯಾಂಡ್ ಇದ್ದಿದ್ದಿಲ್ಲ ರೀ ನಂದು. ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ, ಲಾಂಗ್ ವಿಡಿಯೋ ರೀ. ಅದಕ್ಕೆ ರೀ ನಿನ್ನೆ ತರ್ಸಿನಿ ನೋಡಿರಿ ಸ್ಟ್ಯಾಂಡ್ ರೀ. ಅದ್ರ ಜೋಡಿ ಲೈಟ್ನ ಐತ್ರಿ. ಅದಕ್ಕೆ ನಿಮಗೆಲ್ಲ ಕ್ಲಿಯರ್ ಕಾಣತೈತೆ ರೀ ಅಡುಗೆ ಮಾಡೋದು. ಇದಕ್ಕೆ ನೋಡ್ರಿಲ್ಲ ಫ್ರೆಂಡ್ಸ್, ನಮ್ಮ ಮನ್ಯಾಗ ಹೆಚ್ಚು ಲೈಟಿನ ಬೆಳಕು ಭಾಳ ಇದು ಆಗಲ್ಲ ರೀ. ಅಡುಗೆ ಮಾಡೋದು ಕಪ್ ಬರ್ತೈತೆ ರೀ. ನಿಮಗೂ ಗೊತ್ತೈತಲ್ರಿ, ವಿಡಿಯೋ ಒಳಗೆ ನೋಡ್ರಿಲ್ಲ. ಈ ಥರ ನೋಡ್ರಿ ಎಲ್ಲ ನಾವು ಕಡ್ಕೊಂಡೀವಿ ನೋಡ್ರಿ. ಮಜ್ಜಿಗೆ ಆಗೈತೆ ರೀ, ಇದು ಗಟ್ಟಂಗೆ ಮಜ್ಜಿಗೆ ಆಗ್ಯದ. ಈಗ ಇದ್ರಾಗೆ ಅರ್ಶಿಣ ಪುಡಿ ಹಾಕೋಬೋದ್ರಿ. ಈಗ ನೀವು ಅರ್ಶಿಣ ಪುಡಿ ಬೇಕಾದ್ರೆ ಹಾಕೋಬೋದ್ರಿ. ಇಲ್ಲಿಕ್ಕೆ ಹಿಂಗೆ ವೈಟ್ ಕಲರ್ ಮಜ್ಜಿಗೆ ಸುಕ್ಕ ಸಾರು ಮಾಡ್ಬೋದ್ರಿ. ನಾನು ಚಂದ ಕಾಣ್ತೈತೆ ಅಂಥೇಳಿ ಅರ್ಶಿಣ ಪುಡಿ ಒಂದು ಸ್ವಲ್ಪ ಚಿಟಿಕೆ ಹಾಕ್ಕೊಳತ್ತೀನಿ ರೀ. ಇದ್ರಾಗೆ ಹಾಕೋಬೇಕ್ರಿ, ಅದು ಸಾಕ್ರಿ ಇಷ್ಟು. ಆಮೇಲೆ ಸಕ್ಕರೆ ಹಾಕ್ಕೋಬೇಕ್ರಿ. ಸ್ವಲ್ಪ ಒಂದು ಚಿಟಿಕೆ ಇಷ್ಟ ಸಕ್ಕರೆ ಹಾಕ್ಕೋಬೇಕ್ರಿ, ರುಚಿಗೆ ತಕ್ಕಷ್ಟು. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ ಇದ್ರಾಗೆ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕ್ರಿ. ಈಗ ಒಗ್ಗರಣೆ ಕೊಡೋಣ್ರಿ. ಈಗ ಇದನ್ನು ಸೈಡಿಗೆ ಇಡ್ತೀನಿ ರೀ. ಈಗ ಒಂದು ಸಣ್ಣ ಮಾಂಡೆ ತೊಗೊಂಡಿನಿ ರೀ ನಾ. ಈಗ ಇದ್ರಾಗ ಜಜ್ಕೋತೀನಿ ರೀ ಒಂದು ಸ್ವಲ್ಪ.
ಬೆಳ್ಳುಳ್ಳಿ ಕಟ್ ಮಾಡಿ ಹಾಕೋಕ್ಕಿಂತ ಈ ಥರ ಜಜ್ಕೋಬೇಕ್ರಿ. ಈ ಥರ ಜಜ್ಕೊಂಡು ಸಾರು ಮಾಡಿದ್ರೆ ಭಾರಿ ಟೇಸ್ಟ್ ಆಗ್ತೈತ್ರಿ. ಈಗ ನೋಡಿರಿ ಈ ಥರ ಜಜ್ಕೊಂಡೇನ್ರಿ. ಈಗ ಗ್ಯಾಸ್ ಆನ್ ಮಾಡ್ಕೊಂಡ್ರಿ. ಸ್ವಲ್ಪ ಸಣ್ಣಗೆ ಇಡೋಣ್ರಿ ಗ್ಯಾಸ್, ಅಂದ್ರೆ ಬೋಗಣಿ ಸಣ್ಣದೈತ್ರಿ. ಈಗ ನೋಡ್ರಿ ನಿಮಗೆ ಕಾಣತ್ತಿರ್ಬೇಕ್ರಿ. ಸ್ವಲ್ಪ ಮುಂದಿಡ್ತೀನಿ ರೀ. ಅದ್ರೊಳಗೆ ಎಣ್ಣೆ ಹಾಕೋತೀನಿ ರೀ. ಎಣ್ಣೆ ಹಾಕೋತೀನಿ ರೀ. ಒಂದು ಸ್ವಲ್ಪ ಕೆಂಪು ಆಗಲ್ರಿ ಅದು ಬೆಳ್ಳುಳ್ಳಿ. ಕಾಣ್ತೈತಿಲ್ರಿ ನಿಮ್ಗೆ? ನೋಡ್ರಿ ಕಾಣಾಕತ್ತಿಲ್ರಿ? ನೋಡ್ರಿ ಫ್ರೆಂಡ್ಸ್, ಕಾಣಾಕತ್ರಿ. ಈಗ ಇದೊಂದು ಸ್ವಲ್ಪ ಈ ಥರ ಅಳಗಾಡ್ಸ್ಕೊಂಡ್ರಿ. ಇದು ಬೆಳ್ಳುಳ್ಳಿ ಮತ್ತು ಬ್ರೌನ್ ಕಲರ್ ಆಗಬೇಕ್ರಿ. ಈಗ ನೋಡ್ರಿ ಈ ಜೀರಿಗೆ ಸಾಸಿವೆ ಹಾಕೋತೀನಿ ರೀ. ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ರೀ. ಇದ್ರಾಗ ನೀವು ಕೆಂಪು ಮೆಣಸಿನ್ಕಾಯಿ ಸಿದ್ಕ ಹಾಕೋಬೋದ್ರಿ. ನಮ್ಮನ್ಯಾಗ ಹಸಿ ಮೆಣಸಿನ್ಕಾಯಿ ಅದಾವ್ರಿ, ಅದಕ್ಕೆ ಒಗ್ಗರ್ನಿಗೆ ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ರೀ. ಕರಿಬೇವು ಹಾಕೋತೀನಿ ರೀ ಒಗ್ಗರ್ನಿಗೆ. ಕೊತ್ತಂಬರಿ ಒಂದಿಲ್ರಿ ಫ್ರೆಂಡ್ಸ. ಕೊತ್ತಂಬರಿ ನೀವು ಇದ್ರೆ ಹಾಕೋಬೋದು, ಇಲ್ಲಿ ಸ್ಕಿಪ್ ಮಾಡ್ಬೋದು. ಕ್ಯಾಂಡ್ ಐತಂತ ಹೇಳಿ ನಿಮ್ಗೆ ಒಗ್ಗರ್ನಿ ಕಾಣಾಕೈತೆ ನೋಡ್ರಿ. ಯಾಕಂದ್ರೆ ಏನೇನು ಒಗ್ಗರ್ನಿಗೆ ಹಾಕಿದ್ದೋದು ಏನೂ ಕಾಣ್ತಿದ್ದಿದ್ದಿಲ್ರಿ. ಮೊದಲನೇ ವಿಡಿಯೋ ನೋಡಿರ್ಲ ಫ್ರೆಂಡ್ಸ್ ನೀವು. ಸ್ವಲ್ಪ ಕೆಂಪಾಗಿಲ್ರಿ ಅದು. ನೋಡ್ರಿ ಈ ಥರ ಬ್ರೌನ್ ಕಲರ್ ಆಗೈತ್ರಿ. ಈಗ ಇದ್ರೊಳಗೆ ನಾವು ಹಾಕ್ಕೊಂಡ್ರಿ. ಇದ್ರ ಮ್ಯಾಲಿಟ್ಟ ಇದನ್ನು ಒಗ್ಗರಣೆ ಹಾಕ್ಕೊಂಡ್ರಿ. ಈ ಥರ ನೀರು ಹಾಕ್ಕೊಂಡು ಇದ್ರೊಳಗೆ ಹಾಕ್ಕೊಳ್ಳಿ. ಇದು ಶೇಂಗಾದ ಪುಡಿ ಐತ್ರಿ. ಶೇಂಗಾದ ಪುಡಿ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡು 2 ಚಮಚ ಹಾಕ್ಕೊಂಡಿನ್ರಿ ನಾನು. ಸಾಕ್ರಿ ಇಷ್ಟ.
ಬಾಂಡೆ ಆವಾಜ್ ಬರ್ತಿರ್ಬೇಕ್ರಿ ನಿಮಗೆ. ಇದನ್ನು ಸ್ವಲ್ಪ ಈ ಥರ ಅಳಗಾಡ್ಸ್ಕೋಬೇಕ್ರಿ. ಉಪ್ಪು ಚಹಾ ಸಕ್ರೆ ಎಲ್ಲ ಹಾಕ್ಕೊಂಡಿವ್ರಿ. ಇದನ್ನು ಸ್ವಲ್ಪ ಒಂದು 2 ನಿಮಿಷ ರೀ, 2 ನಿಮಿಷ ಭಾಳ ಆತ್ರಿ. 1 ನಿಮಿಷ ಸಿಮ್ಮಗೆ ಗ್ಯಾಸ್ ಮ್ಯಾಗ ರೀ ಒಂದು ಸ್ವಲ್ಪ ಉಗುರು ಬೆಚ್ಕಂದ್ರೆ ಉಗುರು ಬೆಚ್ಕ್ರಿ ಅಷ್ಟು, ಸ್ವಲ್ಪ ಉಗುರು ಬೆಚ್ಚಗಷ್ಟು ಇಟ್ಕಿಶಂದ್ರೆ ಹಿಂಗೆ ಅಳಗಾಡ್ಸ್ಕೋಬೇಕ್ರಿ. ಈಗ ಯಾಕಂದ್ರೆ ನಾವು ಅರ್ಶಿನ ಪುಡಿ ಹಾಕಿರ್ತೇವಲ್ರಿ, ಅದು ಕಲರ್ ಬರ್ತೈತೆ ರೀ ಇದ್ರಾಗ ಹಾಕಿದ್ದು. ಇದು ಹಂಗೆ ಕುದಿಸ್ಬಾರ್ದ್ರಿ, ಇದು ಒಡೆದು ಬಿಡ್ತೈತಿ, ಮಜ್ಜಿಗೆ ಇರ್ತದಲ್ರಿ ಅದಕ್ಕೆ. ಈ ಥರ ಹಿಂಗೆ ಅಳಗಾಡ್ಸಿದ್ರೆ ಅದು ಅರ್ಶಿನ ಪುಡಿ ಹಾಕಿದ್ದು ಕಲರ್ ಬರ್ತೈತ್ರಿ. ಸ್ವಲ್ಪ ಉಗುರು ಬೆಚ್ಚಗಷ್ಟ ಆಗ್ಬೇಕ್ರಿ ಇದು. ಇದ್ರಾಗ ನೀವು ಪುಟಾಣಿ ಹಿಟ್ಟು ಸಣ್ಣಗೆ ಮಿಕ್ಸರ್ಗೆ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೋದ್ರಿ. ದಿನಾಲು ಸಾಂಬಾರು ಅದು ತಿಂದು ಬೇಸರ ಬಂದಿರ್ತದಲ್ರಿ, ಅದಕ್ಕೆ ಈ ಥರ ಲಘುನೇ ಮಜ್ಜಿಗೆ ಸಾಂಬಾರು ರೆಡಿ ಆಗ್ತದ್ರಿ. ಅಥವಾ ತಂಬುಳಿ ಅಂತಾರೆ, ತಂಬುಳಿ ರೆಡಿ ಆಗ್ತದೆ ನೋಡಿ. ಈಗ ನಮ್ಮ ಉತ್ತರ ಕರ್ನಾಟಕ ಒಳಗೆ ರೀ ತಂಬುಳಿ ಅಂದ್ರೆ ಪಟ್ನೆ ಯಾರಿಗೂ ಗೊತ್ತಾಗಲ್ರಿ, ಅದಕ್ಕೆ ಇದಕ್ಕೆ ಮಜ್ಜಿಗೆ ಸಾಂಬಾರು ಅಂತಾರ್ರಿ. ಬೆಂಗಳೂರು ಸೈಡ ತಂಬುಳಿ ಅಂತಾರೆ ಇದಕ್ಕೆ. ಇದು ಅನ್ನದ ಜೋಡಿ ಚಪಾತಿ ಜೋಡಿ ರೀ ಟೇಸ್ಟ್ ಆಗ್ತೈತ್ರಿ. ಈಗ ಕೆಟ್ಟ ಬ್ಯಾಸ್ಗೆ ಐತ್ರಿ, ಈಗ ಮಧ್ಯಾಹ್ನದಾಗ ಊಟ ಹೋಗಲ್ರಿ. ಸುಮ್ಮನೆ ಒಂದು ಸ್ವಲ್ಪ ಲೈಟಾಗಿ ಅನ್ನ ರೀ ಮತ್ತು ಹಿಂಗೆ ಮಜ್ಜಿಗೆ ಸಾರು ಅಂದ್ರೆ ತುಂಬ ಟೇಸ್ಟ್ ಆಗ್ತೈತ್ರಿ. ಹೊಟ್ಟೆಗೆ ತಂಪು ರೀ. ಮತ್ತು ಈ ಬ್ಯಾಸ್ಗೆ ತಿಂದಾಗ ಭಾಳ ಹೆವಿ ಫುಡ್ನು ಯಾರಿಗೂ ಊಟ ಹೋಗಲ್ರಿ, ಹೆವಿ ಫುಡ್ ಏನು ತಿನ್ನಕ್ಕೂ ಆಗಲ್ರಿ. ಅದಕ್ಕೆ ಇದು ಲೈಟಾಗಿ ಹೊಟ್ಟೆಗೆ ತಂಪು ನೋಡ್ರಿ ಮಜ್ಜಿಗೆ ಸಾಂಬಾರು ರೀ. ಅನ್ನ ಮಜ್ಜಿಗೆ ಸಾಂಬಾರು ಮಧ್ಯಾಹ್ನದಾಗ ತಿನ್ಬೋದು. ಈಗ ನೋಡ್ರಿ ಲೈಟ್ ಕಲರ್ ಹಳದಿ ಕಲರ್ ಬದಲಾಗ್ತದಿಲ್ರಿ, ನೋಡ್ರಿ ನಿಮಗೆ ಕಾಣಾಗ್ತೈತಿಲ್ರಿ, ಎಕ್ದಮ್ ಲೈಟ್ ಕಲರ್ ರೀ. ಒಂದು ಸ್ವಲ್ಪ ಡಾರ್ಕ್ ಆತಂದ್ರೆ ಇದನ್ನು ತೆಗೆದು ಬಿಡೋಣ್ರಿ. ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಆತಂದ್ರೆ ತೆಗೆದು ಬಿಡೋಣ್ರಿ. ನೋಡ್ರಿ ಈ ಥರ ಆತು ನೋಡ್ರಿ. ಕೊನೆಗೂ ಮಜ್ಜಿಗೆ ಸಾಂಬಾರು ರೀ. ನಿಮಗೂ ಇಷ್ಟವಾದರೆ ನೀವು ಮನ್ಯಾಗ ಮಾಡ್ಕೋರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ, ಮೃದುವಾದ ತಗಡು ಮೇಗಿಂದ ಚಪಾತಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ. ಮೊದಲ ಈ ಥರ ಹಿಟ್ಟೆಲ್ಲ ಕಲಸ್ಕೊಂಡು ಚೆಂದಾಗಿ ನೆನೆ ಇಡ್ಬೇಕ್ರಿ. ಎಣ್ಣೆ ಹಚ್ಚಿ ನೆಂದದ್ರಿ ಇದು ಹಿಟ್ಟ. ಇಲ್ಲಿ ನೋಡ್ಬೇಕಾದ್ರೆ ನೆಂದದ್ರಿ ಇದು ಹಿಟ್ಟ. ಇದನ್ನು ಇಷ್ಟು ಉಳಿ ತೊಗೊಂಡ ಎರಡು ಇದು ಮಾಡ್ಕೋಬೇಕ್ರಿ. ಈ ಥರ ಉಳಿರಿ ಥರ ಮಾಡಿ ಇದು ಎಣ್ಣೆ ಐತಲ್ರಿ ಈ ಥರ ಹಚ್ಕೋಬೇಕ್ರಿ. ಥರ ಹಚ್ಕೊಂಡು ಇದು ಹಿಟ್ಟು ಐತಲ್ರಿ, ಇದು ಹಿಟ್ಟು ಒಂದು ಸ್ವಲ್ಪ ಹಿಂಗೆ ಉದುರಿಸ್ಕೋಬೇಕ್ರಿ ಇದ್ರೊಳಗೆ. ಆಮೇಲೆ ಇದು ಇನ್ನೊಂದು ಇಳಿ ಇರ್ತೈತಲ್ರಿ, ಇದ್ರ ಮ್ಯಾಗ ಹಿಂಗೆ ಮುಚ್ಚಬೇಕ್ರಿ. ಹಿಂಗೆ ಮುಚ್ಚಿ ಈ ಥರ ಹಿಂಗೆ ದಬ್ಕೋಬೇಕ್ರಿ. ಈ ಥರ ದಬ್ಕೊಂಡು ಈ ಥರ ಸ್ವಲ್ಪ ಕೈ ಹಿಂಗೆ ಇದು ಮಾಡ್ಬೇಕ್ರಿ. ಆಮೇಲೆ ಕೆಳಗೆ ಎಣ್ಣೆ ಹಾಕ್ಕೋಬೇಕ್ರಿ. ಈ ಥರ ಎಣ್ಣೆ ಹಾಕ್ಕೊಂಡು
ಈಗ ಲಟ್ಟಿಸ್ಬೇಕ್ರಿ. ದಂಡಿ ಅಷ್ಟೇ ತಿಡುದ್ರಿ ಇದನ್ನು. ನಡ್ಬಾರ್ದು ಸ್ವಲ್ಪ ದಿಪ್ಪ ಇರ್ಬೇಕ್ರಿ. ಇದು ದಂಡಿ ಅಷ್ಟೇ ತಿಳುವು ಮಾಡ್ಬೇಕ್ರಿ. ಅಂದ್ರೆ ಭಾಳ ದಿಪ್ಪ ಅಲ್ರಿ, ಸ್ವಲ್ಪ ಉಬ್ತಾವ್ರಿ ಚಪಾತಿ. ಈ ಥರ ಮಾಡೋದು ನೋಡ್ರಿ. ಈ ಥರ ಲಟ್ಸ್ಕೊಳ್ಳೋದ್ರಿ. ನೋಡ್ರಿ ಈಗ ಲಟ್ಟಿಸ್ಕೊಂಡಿವ್ರಿ. ಈಗ ಹಂಚ್ ಕಾದೈತ್ರಿ. ಸ್ವಲ್ಪ ಎಣ್ಣೆ ಒಗಿಬೇಕ್ರಿ. ಒಗೆದು ಸ್ವಲ್ಪ ಗ್ಯಾಸ್ ಸಣ್ಣ ಮಾಡ್ಕೋಬೇಕ್ರಿ. ಕಾದೈತ್ರಿ ಅದು ಹಂಚ. ಈಗ ಹಾಕ್ಕೊಂಡು ಈ ಥರ ಈಗ ಮತ್ತೆ ಬೆಳಿ ತೊಗೊಂಡ್ರಿ. ಒಂದೆರಡು ಚಪಾತಿ ತೋರಿಸ್ತೀನಿ ರೀ ನಿಮಗೆ. ಹಂಗೆ ಎಲ್ಲ ಚಪಾತಿ ಮಾಡ್ಕೊಬೋದು. ಹಂಚ ಕಾದೈತ್ರಿ. ತಿರು ಹಾಕೋದು ಹಿಂಗೆ. ಅದೊಂದು ಥರ ಬರ್ತೈತ್ರಿ. ಮತ್ತು ಇನ್ನೊಂದು ಥರ ತೋರಿಸ್ತೀನಿ ರೀ ನಿಮ್ಗೆ. ಈ ಥರ ಫಸ್ಟಿಗೆ ಹಿಟ್ಟು ಹಚ್ಕೊಂಡು ಹಿಂಗೆ ಲಟ್ಟಿಸ್ಕೋಬೇಕ್ರಿ. ಹಿಂಗೆ ಹಿಂಗೆ ಲಟ್ಟಿಸ್ಕೊಂಡು ಇದ್ರೊಳಗೆ ಹಿಂಗೆ ಎಣ್ಣೆ ಹಚ್ಬೇಕ್ರಿ. ಹಿಂಗೆ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಹಿಂಗೆ ಹಿಟ್ಟು ಉದುರಿಸ್ಕೋಬೇಕ್ರಿ. ಹಿಂಗೆ ಉದುರಿಸ್ಕೊಂಡು ಇದನ್ನು ಹಿಂಗೆ ಮಡ್ಚೋದ್ರಿ. ಈ ಥರ ಹಿಂಗೆ ಮಡಿಚಿ ಮತ್ತೊಂದು ಈ ಥರ ಹಿಂಗೆ ಮಡ್ಚೋದ್ರಿ. ಈ ಥರ ರೀ. ಆಮೇಲೆ ಇದನ್ನು ಏನೈತ್ರಿ ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ. ತಗಡಿಗೆ ಹಚ್ಕೊಂಡು ಈ ಥರ ಲಟ್ಸೋದು ನೋಡ್ರಿ. ಈ ಥರ ರೀ. ಈ ಥರ ಗುಂಡಕ್ಕೆ ಲಟ್ಸ್ಕೊಳ್ಳೋದು ನೋಡ್ರಿ. ಈ ಥರ ಹಿಂಗೆ ಲಟ್ಸ್ಕೊಳ್ಳೋದು ನೋಡ್ರಿ. ಈ ಚಪಾತಿ ಆಗೈತ್ರಿ, ತೆಗಿತೀನಿ. ಈಗ ಒಂದು ಸ್ವಲ್ಪ ಎಣ್ಣೆ ಹೊಡ್ಕೋದ್ರಿ. ಆಗ್ತೈತಲ್ರಿ ಒಂದು ಸ್ವಲ್ಪ ಚಿಮ್ಸೋದ್ರಿ ಎಣ್ಣೆ. ಆಮೇಲೆ ನಾವು ಹೋಳಿಗೆ ಮಾಡ್ತೇವಲ್ರಿ ಈ ಥರ ಮಾಡ್ಕೊಳ್ಳೋದು. ಈಗ ಮತ್ತೆ ಉಳ್ಳಿ ತೊಗೊಳೋದ್ರಿ. ಪಟಾಪಟ ತಿರುಗಿ ಬಿಡೋದ್ರಿ ಇದು. ಯಾಕಂದ್ರೆ ಹಂಚು ಕಾದಿದ್ದಿರ್ತೈತ್ರಿ. ನೋಡ್ರಿ ಈ ಥರ ಮತ್ತು ಸ್ವಲ್ಪ ಈ ಥರ ಹಿಂಗೆ ಲಟ್ಟಿಸ್ಕೊಳ್ಳಿ. ಹಿಂಗೆ ಮತ್ತು ಈ ಥರ ಎಣ್ಣೆ ಹಚ್ಕೊಂಡ್ರಿ ಒಳಗೆ. ಎಷ್ಟು ಚಂದ ಬೇಯ್ಲಾಗ್ತೈತೆ ನೋಡ್ರಿ. ಈ ಥರ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಈ ಥರ ಹಿಟ್ಟು ಹಾಕ್ಕೊಳ್ಳೋದ್ರಿ. ಮತ್ತು ಒಂದು ಪದರಿ ಈ ಥರ ಮಡ್ಚೋದ್ರಿ. ಮತ್ತು ಒಂದು ಥರ ಹಿಂಗೆ ಮಡ್ಚೋದ್ರಿ. ತ್ರಿಕೋನ ಆಕಾರ ರೀ.
ಥರ ಮಡಿಚಿ ಎಣ್ಣೆ ಹಾಕೊಳ್ಳೋದ್ರಿ ತಳಗ. ಎಣ್ಣೆ ಹಾಕ್ಕೊಂಡು ಮತ್ತು ನಾವು ಅಗಾಳಿ ಲಟ್ಸಿವಲ್ರಿ ಆ ಥರ ಲಟ್ಸೋದ್ರಿ. ನೀವು ಉಳ್ಳಿ ದೊಡ್ಡ ತೊಗೊಂಡ್ರೆ ದೊಡ್ಡದು ಆಗ್ತೈತ್ರಿ ಚಪಾತಿ. ಮತ್ತೆ ಸ್ವಲ್ಪ ಸಣ್ಣ ಸಣ್ಣ ತೊಗೊಂಡ ಮಾಡಾಕೊಂಡ್ರಿ ಉಳ್ಳಿ. ಈ ಥರ ಆತ್ರಿ. ಇದನ್ನು ತಕ್ಕೊಂಡ್ರಿ ಮತ್ತು ಸ್ವಲ್ಪ ಎಣ್ಣೆ ಸಿಂಗಿಸ್ಕೋಬೇಕ್ರಿ. ಹಿಂಗೆ ಹಾಕೊಂಡ್ರಿ. ನಾವೆಲ್ಲ ಚಪಾತಿಗಳು ಹಿಂಗೆ ಮಾಡ್ಕೊಂಡ್ರಿ. ಸ್ವಲ್ಪ ಗುಳ್ಳಿ ಹೇಳ್ತಾವಲ್ರಿ ಮ್ಯಾಗ ಈ ಥರ ಹಿಂಗೆ ತಿರುಗಿ ಹಾಕೊಂಡ್ಬಿಡುದ್ರಿ. ಆ ಥರ ಭಾಳ ಸಾಫ್ಟ್ ಹಾಕವ್ರಿ, ಭಾಳ ಮೆತ್ತಗೆ ಹಾಕವ್ರಿ ಮತ್ತು ಚಪಾತಿ ರೀ. ಡಬ್ಬೆ ಹಾಕಿಬಿಡ್ರಿ. ಡಬ್ಬಿ ತೋರುಂಟ 44 ರೂಪಾಯಿ ಕಿಲೋ. ಎಲ್ಲಿ ಈ ಡಬ್ಬೆ? ಹಾಂ ಇದು ಡಬ್ಬಿ ಸಕ್ಕರೆ ನೋಡ್ರಿ ಎಷ್ಟು ಮೆತ್ತಗೈತೆ ನೋಡ್ರಿ ಚಪಾತಿ. ಈ ಥರ ಮಾಡ್ಕೊಳ್ಳಿ. ಹಾಂ ನೀವೇ ನೋಡ್ಬೋದ್ರಿ. ನೋಡ್ರಿ ಚಪಾತಿ ಹಂಗೈತ್ರಿ. ಇದು ಆಗೈತ್ರಿ. ತಕ್ಕೊಂಡೇನಿ. ನೀವು ನೋಡ್ತೀರಿ ನೋಡ್ರಿ ಚಪಾತಿ ಎಷ್ಟು ಮೆತ್ತಗಡಿ ಆಗೈತ್ರಿ, ಬಿಸಿ ಐತ್ರಿ ನೋಡ್ರಿ. ಈ ಥರ ನೀವು ಮನೆಯಲ್ಲಿ ಚಪಾತಿ ಮಾಡ್ಕೊಳ್ರಿ. ನಿಮ್ಮ ಚಪಾತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡ್ರಿ ಫ್ರೆಂಡ್ಸ್, ನಮ್ದು ಚಪಾತಿ ಮತ್ತು ತಂಬುಳಿ ರೀ, ಅಂದ್ರೆ ಮಜ್ಜಿಗೆ ಸಾಂಬಾರು ರೀ. ಹೆಂಗೆ ಅನ್ನಿಸ್ತಂತ ನಿಮ್ಗೆ ಹೇಳ್ರಿ, ಕಮೆಂಟ್ನಾಗ ಹೇಳ್ರಿ. ನೀವು ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.